ಬರೀ ಹಗರಲ್ಲಿ ಕೇಳ್ತಾ ಇದ್ದಾವೆ. ಸಿದ್ದರಾಮಯ್ಯರ ಸರ್ಕಾರದಲ್ಲಿ ಇದೆಲ್ಲ ಏನು ಅಂತ. ಯಾಕಂದರೆ ಸಿದ್ದರಾಮಯ್ಯವರು ಕ್ಲೀನ್ ಹ್ಯಾಂಡ್ಗೆ ಪ್ರಸಿದ್ಧರು. ಹಿಂದಿನ ಆಡಳಿತ ಚೆನ್ನಾಗಿ ಆಡಳಿತ ಕೊಟ್ಟಿದ್ರು. ಬಟ್ ಈ ಸಲ ಹೌದು ಗ್ಯಾರಂಟಿ ಕೊಡ್ತಾ ಇದ್ರು ಇಲ್ಲಂತಲ್ಲ, ಬಟ್ ಇವು ಆರೋಪಗಳು ಬರ್ತಾ ಇದ್ದಾವೆ. ಅದಕ್ಕೆ ನಮ್ಮ ಈಗಾಗಲೇ ನಮ್ಮ ತಿಮ್ಮಾಪುರವರು ಅದಕ್ಕೆ ಕ್ಲಾರಿಟಿ ಕೊಡೋಕೆ ಪ್ರಯತ್ನ ಮಾಡಿದ್ದಾರೆ. ಇಲ್ಲ ರೀ ಅಧಿಕಾರಿ ಸುಮ್ಮನೆ ಹೆಸರು ಕಳಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅಂತೇಳಿ. ಅಲ್ಲರಿ ಅಧಿಕಾರಿಗಳು ಯಾಕೆ ಸುಮ್ಮನೆ ಹೇಳ್ತಾರೆ ನಿಮ್ಮ ಹೆಸರ ಅನ್ನೋದು ಇಲ್ಲಿ ದೊಡ್ಡ ಮೂಲಭೂತ ಪ್ರಶ್ನೆ. ಯಾಕಂತಂದ್ರೆ ನೀವು ತೊಗೊಳ್ತಾ ಇರಲಿಲ್ಲ ಅಂದರೆ ಅಧಿಕಾರಿಗಳು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ಹೇಳಿ ಸಹಿತ ಅವ್ರು ಶಿಕ್ಷೆ ಆಗೋಂಗೆ ಮಾಡಲ್ಲ. ಅವ್ರಿಗೆ ಏನದನ್ನು ಆಗಿ ಹೋಗಲಿ ಹೊರಗೆ ಬರಲ್ಲ ಅವ್ರದ್ದು ಯಾರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಅವು ಶಿಕ್ಷಿಸೋದು ಆಗ್ತಾಯಿಲ್ಲ. ಏನು ಆರೋಪ ಮಾಡೋದು ಕೆಲವೊಂದು ನಾವು ಜನ ಮಾತಾಡ್ತೀವಿ ಲಾಂಛ ಪಾಳಾತಿ ಲಾಂಛ ಮತ್ತು ಕೆಲವೊಂದು ಸಾಧ ಕೂಡ ನಾವು ಮೌನ ನೀವು ಮೌನ ಅನ್ನುವಂಥದ್ದು. ಹೀಗಾಗಿ ಈ ಭ್ರಷ್ಟತೆ ಅನ್ನುವಂಥದ್ದು ಅಬಕಾರಿ ಇಲಾಖೆ ಒಂದೇ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ಅದ. ಎಲ್ಲ ಇಲಾಖೆಗಳು ಇದಕ್ಕೆ ಬರೀನೇ ಇದ್ದಾರೆ. ಮತ್ತು ಅದ್ರಾಗ ಪೊಲೀಸ್ ಆಯಿತು, PWD ಆಯಿತು, ಮತ್ತೊಂದು ಮೂದೊಂದು ಆಯಿತು, ಎಲ್ಲ ಕಡೆ ನಡೀತದೆ ವ್ಯವಹಾರ. ಆದರೆ ಅವೆಲ್ಲ ಆನ್ ದ ರೆಕಾರ್ಡ್ ಸಿಗದಂಗೆ ವ್ಯವಸ್ಥೆ ಮೇಂಟೈನ್ ಮಾಡ್ತಿರ್ತಾರೆ. ಮತ್ತು ನಮ್ಮ ಪತ್ರಕಾರಂಗದಲ್ಲೂ ಏನಪ್ಪ ಅಂದರೆ ನಮಗಷ್ಟು ಅಡ್ಜಸ್ಟ್ ನಿಮಗಷ್ಟು ಅಡ್ಜಸ್ಟ್ ಅನ್ನೋಂಥ ಪತ್ರಕರ್ತರು ಸಾಕಷ್ಟಿದ್ದಾರೆ. ಹೀಗಾಗಿ ಸತ್ಯ ಹೊರಗೆ ಬರೋದು ಭಾಳ ಲೇಟ್. ಆ ಬಂದ ಸತ್ಯಗಳಿಗೆ ಅಟ್ಲೀಸ್ಟ್ ಶಿಕ್ಷೆ ಆದರೆ ಮನುಷ್ಯ ಸಮಾಧಾನ ಇರ್ತದೆ, ಭಯ ಹುಡ್ತದೆ ಅಧಿಕಾರಿಗಳಿಗೆ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾಗಿದ್ದು ರಾಜಕಾರಣಿಗಳಿಂತಲೂ ಹೆಚ್ಚು ಭಯ ಪಡೋರು ಅಧಿಕಾರಿಗಳು. ಯಾಕಂದರೆ 58-60 ವರ್ಷ ಸರ್ವಿಸ್ ಮಾಡ್ತಿರ್ತಾರೆ. ಅವ್ರ ಬದುಕಿಗೆ ಇಪ್ಪೆಟ್ಟು ಬಿಡಬಾರ್ದಾದ್ರೆ ಆದಷ್ಟು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡಬೇಕಂತ ಅವ್ರು ನಿರ್ಧಾರ ಮಾಡಿರ್ತಾರೆ. ಮತ್ತು ಅಷ್ಟೇ